ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಕುಟುಂಬ ಸ್ನೇಹಿ ವಿಮಾನ ನಿಲ್ದಾಣಗಳ ಪೈಕಿ 3ನೇ ಸ್ಥಾನ ಕೆಂಪೇಗೌಡ ವಿಮಾನ ನಿಲ್ದಾಣದ ಹುಡುಗೇರಿದ ಮತ್ತೊಂದು ಗರಿ. ಚಾಮುಂಡಿ ಬೆಟ್ಟಕ್ಕೆ ಗ್ರೀನ್ ಸೆಸ್ ಎಂಟ್ರಿ, ಸ್ವಚ್ಛತೆ ಕಾಪಾಡಲು ಅರಣ್ಯ ಇಲಾಖೆಯಿಂದ ದಂಡಾಸ್ತ್ರ. 194 ವಸಂತಗಳನ್ನ ಕಂಡಿರುವ ಸೇಂಟ್ ಹೆಲೆನಾದ ಸೀಶೆಲ್ಸ್ ಗಿನ್ನಿಸ್ ರೆಕಾರ್ಡ್ ಪಟ್ಟಿ ಸೇರಿದ ದೈತ್ಯ ಆಮೆ. ಬಾಂಧವಗಡ ವೈಲ್ಡ್ ಟೂರಿಸಂಗೆ ಹೆಮ್ಮೆಯ ಗರಿ, ವೈಲ್ಡ್ ಲೈಫ್ ರಿಸರ್ವೇಷನ್ಗೆ ಸಂದ ಅತ್ಯುತ್ತಮ ಗೌರವ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮತ್ತೊಂದು ಪ್ರಶಸ್ತಿ ಲಭಿಸಿದೆ. ವಿಶ್ವದ ಅತ್ಯಂತ ಕುಟುಂಬ ಸ್ನೇಹಿ ವಿಮಾನ ನಿಲ್ದಾಣಗಳ ಪೈಕಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು 3ನೇ ಸ್ಥಾನ ಪಡೆದಿದೆ. ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಹಿತಿ ಹಂಚಿಕೊಂಡಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಆಕರ್ಷಣೆಯಾಗಿ ಮಕ್ಕಳಿಗಾಗಿ ವಿಶೇಷ ಪ್ಲೇ ಝೋನ್ಗಳು, ಕುಟುಂಬ ವಿಹಾರಗಳು ಮತ್ತು ವಿಶ್ರಾಂತಿ ತಾಣಗಳು, ವಿಶಾಲವಾದ ಗ್ರೀನ್ ಟರ್ಮಿನಲ್ಗಳು ಗಮನದಲ್ಲಿರಿಸಿ ಅತಿ ಹೆಚ್ಚು ರೇಟಿಂಗ್ ಸಿಕ್ಕಿದೆ. ಹೀಗಾಗಿ ನಮ್ಮ ಹೆಮ್ಮೆಯ ವಿಮಾನ ನಿಲ್ದಾಣಕ್ಕೆ ಈ ಪ್ರಶಸ್ತಿ ಲಭಿಸಿದೆ. ಇದಕ್ಕಾಗಿ ಎಲ್ಲ ಅಧಿಕಾರಿಗಳಿಗೂ ಮತ್ತು ಸಿಬ್ಬಂದಿಗೂ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಎಂದು ಸಿಎಂ ಡಿಕೆ ಶಿವಕುಮಾರ್ ಶುಭಾಶಯ ಕೋರಿದ್ದಾರೆ. ಚಾಮುಂಡಿ ಬೆಟ್ಟದ ಎಂಟ್ರಿಗೆ ಇನ್ಮುಂದೆ ಗ್ರೀನ್ ಸೆಸ್ ನೀಡಬೇಕಂತೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಪರಿಸರ ಸಮತೋಲನ ಮತ್ತು ಸ್ವಚ್ಛತೆಯನ್ನ ಕಾಪಾಡಲು ಕರ್ನಾಟಕ ಅರಣ್ಯ ಇಲಾಖೆಯು ಬೆಟ್ಟಕ್ಕೆ ಭೇಟಿ ನೀಡುವ ಖಾಸಗಿ ವಾಹನಗಳ ಮೇಲೆ ಹಸಿರು ಸೆಸ್ ವಿಧಿಸಲು ಪ್ರಸ್ತಾವನೆಯನ್ನು ನೀಡಿದೆ. ಪ್ಲಾಸ್ಟಿಕ್ ನಿಷೇಧ ಮತ್ತು ತ್ಯಾಜ್ಯ ವಿಲೇವಾರಿ ನಿಯಮಗಳ ಉಲ್ಲಂಘನೆಗಾಗಿ ನೂರಾರು ಪ್ರಕರಣಗಳಲ್ಲಿ ದಂಡವನ್ನು ಸಂಗ್ರಹಿಸಿದ್ರೂ ಸಮಸ್ಯೆ ಮುಂದುವರೆದಿದೆ. ಹೀಗಾಗಿ ತ್ಯಾಜ್ಯ ನಿರ್ವಹಣೆ ಮತ್ತು ಬೆಟ್ಟದ ನೈಸರ್ಗಿಕ ಪರಿಸರದ ಸಂರಕ್ಷಣೆಯನ್ನ ಸೆಸ್ ಮೂಲಕ ಬರುವ ಹಣದ ಮೂಲಕ ನಿರ್ವಹಿಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಹರಾರ್ ಒಂದು ವಿಶಿಷ್ಟ ಮತ್ತು ನಿಗೂಢ ನಗರ. ಇದು ಇಸ್ಲಾಂ ಧರ್ಮದ 4ನೆಯ ಅತ್ಯಂತ ಪವಿತ್ರ ನಗರ. ಹರಾರ್ ನಗರದ ಅತ್ಯಂತ ವಿಚಿತ್ರ ಮತ್ತು ರೋಮಾಂಚಕ ದೃಶ್ಯವೆಂದರೆ ರಾತ್ರಿಯ ವೇಳೆಯಲ್ಲಿ ಕಾಡು ಹೈನಾ ಪ್ರಾಣಿಗಳಿಗೆ ಮನುಷ್ಯರು ಕೈಯಾರೆ ಆಹಾರ ನೀಡುವುದು. ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಈ ಸಂಪ್ರದಾಯದಲ್ಲಿ ಸ್ಥಳೀಯರು ಹೈನಾಗಳನ್ನು ನಗರದ ಒಳಗೆ ಬರಮಾಡಿಕೊಂಡು ಮಾಂಸದ ತುಂಡುಗಳನ್ನು ತಿನ್ನಿಸುತ್ತಾರೆ. ಇದರಿಂದ ನಗರಕ್ಕೆ ಕೆಡುಕು ಸಂಭವಿಸುವುದಿಲ್ಲ ಎಂಬ ನಂಬಿಕೆ ಅಲ್ಲಿನವರದ್ದು. ಫ್ರಾನ್ಸ್ನ ಪ್ರಸಿದ್ಧ ಕವಿ ಆರ್ಥರ್ ರಿಂಬಾರ್ಡ್ ತನ್ನ ಸಾಹಿತ್ಯ ಜೀವನವನ್ನ ತ್ಯಜಿಸಿ ವ್ಯಾಪಾರಕ್ಕಾಗಿ ಹರಾರ್ ನಗರಕ್ಕೆ ಬಂದು ನೆಲೆಸಿದ್ದ. ಇಲ್ಲಿನ ರಿಂಬಾರ್ಡ್ ಹೌಸ್ ಇಂದಿಗೂ ಪ್ರವಾಸಿಗರ ಆಕರ್ಷಣೆಯಾಗಿದೆ. ಒಬ್ಬ ಯುರೋಪಿಯನ್ ಕವಿ ಆಫ್ರಿಕಾದ ಈ ಪುಟ್ಟ ನಗರವನ್ನ ತನ್ನ ಕಾರ್ಯಕ್ಷೇತ್ರವಾಗಿ ಆರಿಸಿಕೊಂಡಿದ್ದು ಇತಿಹಾಸದ ಒಂದು ಕುತೂಹಲಕಾರಿ ಅಧ್ಯಾಯ. ಹಾಗಾದ್ರೆ ಹರಾರ್ ಯಾವ ದೇಶದಲ್ಲಿದೆ? ಪ್ರಪಂಚದ ಅತಿ ಹಳೆಯ ಜೀವಿ ಎಂಬ ಹೆಗ್ಗಳಿಕೆಗೆ ಒಂದು ಆಮೆ ಪಾತ್ರವಾಗಿದೆ. ದಕ್ಷಿಣ ಅಟ್ಲಾಂಟಿಕ್ ಮಹಾಸಾಗರದ ಸೇಂಟ್ ಹೆಲೆನಾದಲ್ಲಿರುವ ಜೊನಾಥನ್ ಎಂಬ 194 ವರ್ಷದ ದೈತ್ಯ ಆಮೆ ಗಿನ್ನಿಸ್ ರೆಕಾರ್ಡ್ನಲ್ಲಿ ಸೇರ್ಪಡೆಯಾಗಿದೆ. 1882ರಲ್ಲಿ ತನ್ನ 50ನೇ ವಯಸ್ಸಿನಲ್ಲಿ ಸೇಂಟ್ ಹೆಲೆನಾದಲ್ಲಿ ಬಂದಿರುವ ಸೀಶೆಲ್ಸ್ ಅಲ್ಲಿನ ಗವರ್ನರ್ ಅಧಿಕೃತ ನಿವಾಸದ ಪ್ಲಾಂಟೇಶನ್ ಹೌಸ್ನಲ್ಲಿ ವಾಸಿಸುತ್ತಿದೆ. ಅಚ್ಚರಿಯ ವಿಚಾರವೆಂದರೆ ಸೇಂಟ್ ಹೆಲೆನಾ ದ್ವೀಪದ 31 ಗವರ್ನರ್ಗಳ ಅಧಿಕಾರ ಅವಧಿಯನ್ನ ಈ ಆಮೆ ಕಂಡಿದೆ. ಈಗ ಈ ಆಮೆಯನ್ನ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಐಕಾನ್ ಎಂದು ಗುರುತಿಸಲ್ಪಟ್ಟಿದ್ದು, ಸೇಂಟ್ ಹೆಲೆನಾದ ಪ್ರಸ್ತುತ ಗವರ್ನರ್ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಮಧ್ಯಪ್ರದೇಶದ ವೈಲ್ಡ್ ಲೈಫ್ ಅಟ್ರಾಕ್ಷನ್ ಬಾಂಧವಗಡ ಟೈಗರ್ ರಿಸರ್ವ್ಗೆ ಅತ್ಯುತ್ತಮ ವನ್ಯಜೀವಿ ಪ್ರವಾಸಿ ತಾಣ ಎಂಬ ಹಿರಿಮೆಯ ಗರಿ ಸಂದಿದೆ. ಪ್ರತಿಷ್ಠಿತ ಇಂಡಿಯಾ ಟುಡೇ ಪ್ರವಾಸೋದ್ಯಮ ಸಮೀಕ್ಷೆ ಮತ್ತು ಪ್ರಶಸ್ತಿಗ 2026ರಲ್ಲಿ ಈ ಗೌರವವನ್ನು ನೀಡಲಾಗಿದೆ. ಅತ್ಯುತ್ತಮ ಪ್ರವಾಸೋದ್ಯಮ ನಿರ್ವಹಣೆ, ಪ್ರವಾಸಿಗರಿಗೆ ಉತ್ತಮ ಗುಣಮಟ್ಟದ ಸೌಲಭ್ಯ ಹಾಗೂ ಸಸ್ಟೈನೇಬಲ್ ವೈಲ್ಡ್ ಲೈಫ್ ರಿಸರ್ವೇಷನ್ ಗಮನದಲ್ಲಿರಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಅರಣ್ಯ ಇಲಾಖೆಯ ಹೆಚ್ಚುವರಿ ಮುಖ್ಯ ಸಂರಕ್ಷಣಾಧಿಕಾರಿಗಳು, ಈ ಪ್ರಶಸ್ತಿಯು ಕೇವಲ ಬಾಂಧವಗಡಗೆ ಮಾತ್ರವಲ್ಲದೆ ಇಡೀ ಮಧ್ಯಪ್ರದೇಶದ ಘನತೆಯನ್ನು ಹೆಚ್ಚಿಸಿದೆ ಹಾಗೂ ದೇಶದ ಪ್ರಮುಖ ವನ್ಯಜೀವಿ ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿ ಮಧ್ಯಪ್ರದೇಶದ ಸ್ಥಾನವನ್ನು ಇನ್ನಷ್ಟು ಗಟ್ಟಿಗೊಳಿಸಿದೆ ಎಂದು ತಿಳಿಸಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ರೈಲ್ವೆ ಜಾಲವನ್ನ ಹೊಂದಿರುವ ದೇಶ ಯಾವುದು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ.
ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.